ಅಲ್ಲ, ನಿನ್ನಂತೆ ಕುಕ್ಕರ್ವರೆಗೆ ಸಾಮ್ರಾಜ್ಯರು ಜೋತಲ್ ಬಂದ ಮಹಾಕಳ್ಳ. ಬಡತನದ ಬಾಂಧ್ಯ ತಾಳಲಾರರೆ ಆಸೆ ಹೆಚ್ಚಾಗಿ ಗಂಟನ ಮಂದಿಗೆ ಕಿತ್ತು ಹತ್ತಲು ಬಂದ ರಚ್ಚಿ ಗೆದ್ದ ಕಳ್ಳ. ನಾನೊಬ್ಬ ತೆಲುಗಿನ ಕುಖ್ಯಾತ ಕಳ್ಳ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಈ ರಕ್ತ ತುಂಬಿದ ಈ ವಯಸ್ಸಿನಲ್ಲಿ ಕುಡಿಯಲಾರದ ಇಂಥ ಹೊಲಸು ಕೆಲಸಕ್ಕೆ ಕೈ ಹಾಕಿರುವಲ್ಲ. ಯಾವ ಬೂಟಿನಿಂದ ಹೊಡೆಯಬೇಕು ನಿನ್ನನ್ನು? ನಿನ್ನದು ನಿಜವಾಗಲೂ ಗಂಡನೇ ಇದ್ದರೆ ಇಂಥ ಹೊಲಸು ಕೆಲಸ ಬಿಟ್ಟು ನಮ್ಮ ಸ್ವಾತಂತ್ರ್ಯ ಭಾರತ ಒಳ್ಳೆ ಸತ್ಪ್ರಜೆ ಆಗು, ಎಲ್ಲ ಒಳ್ಳೆಯ ಸೇವಕನಾಗು. ಸ್ವಾತಂತ್ರ್ಯ ಎಲ್ಲಿದೆ ಸ್ವಾತಂತ್ರ್ಯ? ದುಷ್ಟ ರಾಜಕಾರಿ ಓಡ್ತಿರ್ದ ತೆಲುಪನ್ನು ಸ್ವತಂತ್ರ. ಬಡವರ ಹೆಣ್ಣು ಮಕ್ಕಳನ್ನು ಶ್ರೀಮಂತರ ಹಣದಾಮನೆ ನೋಡಲು ಸ್ವಾತಂತ್ರ್ಯವೇ? ಅಥವಾ ದುಡ್ಡಿದ್ದವನಿಗೆ ನೌಕರಿಯನ್ನು ಕೊಟ್ಟು ಬಡವ ಎಷ್ಟೇ ವಿದ್ಯಾವಂತನಾಗಿದ್ದರೂ ವಿಚಾರಿಸಲಿ. ಸಂಸ್ಥೆಯ ಸಂಚದಲ್ಲಿ ಮತ್ತು ಭ್ರಷ್ಟ ಅಧಿಕಾರಿಗಳ ಸ್ವಾತಂತ್ರ್ಯವೇ? ಹೇಳು, ನಮ್ಮ ನವಭಾರತ ಸತ್ಯವೇ ಪ್ರಜೆ ಹೇಳು. ಓ, ಯಾರು ರೋಷ? ಪ್ರಶಾಂತ್, ಇದು ನಿಮ್ಮ ಮನೆ ಅಂತ ಗೊತ್ತಾಗ್ಲಿಲ್ಲ. ಏನು ಹೊಸ ಮನೆ ಹಾಕ್ಸಿದ್ದೀರಾ? ಹೌದು ಕಣು, ಅದೆಲ್ಲ ಇರಲಿ. ನೀನು ಹೇಗಿದ್ದೀಯ? ನಾನು ಆ ದೇವರ ದಯದಿಂದ ಚೆನ್ನಾಗಿದ್ದೇನೆ ಕಣು. ರೋಷಾಗ್ನಿ, ನಾನೀಗ ಡಾಕ್ಟರ್. ತುಂಬಾ ಸಂತೋಷವಾಯ್ತು ಪ್ರಶಾಂತ್. ನೋಡ್ದ ಪ್ರಶಾಂತ್, ಇಬ್ಬರು ಚಿಕ್ಕನಿಂದ ಕೂಡೇ ಓದಿದ್ದೀವಿ. ನೀನು ಡಾಕ್ಟರ್ ಆದ್ರೆ, ನಾನು ಕಳ್ಳನಾದೆ. ಅದೆಲ್ಲ ನನ್ನ ದುರಾದೃಷ್ಟ. ಹೋಗ್ಲಿ ಬಿಡು. ನನ್ನ ಅಣ್ಣ ಆಗ ನನ್ನ ತಂಗಿ ಹೇಗಿದ್ದಾರೆ ಪ್ರಶಾಂತ್? ಅವರಿಗೆ ಯಾವಾಗ್ಲೂ ಬರೇ ನೆನದೇ ಚಿಂತೆ. ಈ ಕಳ್ಳ ವೇಷ ತೆಗೆದು ಈ ರೌಡಿತನವನ್ನು ಬಿಟ್ಟು ಮನೆಗೆ ಬಾರು. ಬೇಡ ಪ್ರಶಾಂತ್, ನಾನೀಗ ಇದನ್ನು ಬಿಟ್ಟು ಮನೆಗೆ ಬಂದರೆ ನಾ ದೊಡ್ಡ ಹಠ ವ್ಯರ್ಥವಾಗುತ್ತದೆ. ಲೇ ರೋಷಾಗ್ನಿ, ನೀನು ಯಾಕೋ ಮಾಡ್ತಾ ಇರೋದು ನನಗೆ ಸರಿ ಕಾಣ್ತಾ ಇಲ್ಲ. ಏನು ಮಾಡ್ಲಿ ಪ್ರಶಾಂತ್? ದಡ್ಡ ಬಿಟ್ಟರು ಈ ಸಮಾಜ ಎಷ್ಟು ದುಡಿದರೇನು, ಎಷ್ಟು ಕಲಿತರೇನು, ನನ್ನ ಸಿಗದಂತೆ ಆಯ್ತಲ್ಲೋ ಈ ಬಡವರಿಗೆ. ಇಂದಿಲ್ಲ ನಾಳೆ ಆ ದೇವರು ಕಣ್ಣು ತಿರುಗುತ್ತಾನೆ. ಸತ್ಯಕ್ಕೆ ಯಾವಾಗಲೂ ಜಯ ಇದೆ. ಓ ರೋಷಾಗ್ನಿ, ಸತ್ಯ ಎಲ್ಲಿದೆ ಸತ್ಯ ಪ್ರಶಾಂತ್? ಸತ್ಯ ಸತ್ತರು ನನ್ನ ಆತ್ಮ ಸತ್ಯವನ್ನೇ ನುಡಿತೆಯನ್ನು ಶಶಾನ ತಾಯೋ ಆಗ ಎಲ್ಲಿ ಹೋಗಿದ್ದರು ಆ ನಿನ್ನ ದೇವರು? ಸ್ವಾತಂತ್ರ್ಯ ಸಿಕ್ಕು ಅರ್ಥಮಾನ ಕಥಿಸಿದರು. ಬಡತನ ನಿರ್ಮೂಲನೆ ಆಗಲಿಲ್ಲ. ಸಕ್ಕಿನ ಸಿರಿತನ, ಬಡವರ ಮೇಲೆ ಅತಿಯಾದ ಅತ್ಯಾಚಾರ ಹತ್ತಾಗಲಿಲ್ಲ. ಈಗ ಎಲ್ಲಿ ಹೋಗಿರುವ ಕಣ್ಣು ತರುವ ದೇವರು? ಈ ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗುತ್ತಿದೆ. ಎಷ್ಟು ಕಲಿತರೂ ಫಲ ಸಿಗಲಿಲ್ಲ ಚಿಂತೆ ನನ್ನ ಮನದಲ್ಲಿ. ನೋಡು ರೋಷಾಗ್ನಿ, ಇದನ್ನೆಲ್ಲ ಬಿಟ್ಟು ಮನೆಗೆ ನಡೆ. ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತೇನೆ. ಒಬ್ಬರಿಗೊಬ್ಬರು ಆಚರಿಯಾಗಿ ಹೇಗೋ ಜೀವನ ಸಾಗಿಸೋಣ. ನಿನ್ನ ಚಿಂತೆಯಲ್ಲಿ ಮಗ್ನರಾಗಿರುವ ನಿನ್ನ ಅಣ್ಣ ಹಾಗೂ ನಿನ್ನ ತಂಗಿಯರ ಮನಸ್ಸಿಗೆ ಉಲ್ಲಾಸವಾಗುತ್ತದೆ. ಈ ನನ್ನ ದರಿದ್ರ ಮಕ್ಕಳನ್ನು ಇಟ್ಟುಕೊಂಡು ಹೇಗೆ ಬರಲಿ ಪ್ರಶಾಂತ್? ನಾನೊಬ್ಬ ಕಳ್ಳ ರೌಡಿ ಅಂತ ನನ್ನ ಅಣ್ಣ ತಂಗಿಯರಿಗೆ ತಿಳಿಸಬೇಡ. ನಾನು ಮನೆಗೆ ಬರುತ್ತೇನೆ, ಆದರೆ ಈಗಲ್ಲ. ಈ ಹಠದಟ್ಟ ಬಡವರ ಸಾಕ್ಷಿದ ಮೇಲೆ ಸಮಾಜದವರಿಗೆ ಸಮಾವೇಶದ ಹೇಳುವೆ.
ಲಂಚಗಳು ಒತ್ತು ಬುದ್ಧಿ ಕಲಿಸಿ 10 ಪೈಸೆ ಕೊಡದೆ ಅಧಿಕಾರ ಎಂಬ ನೌಕರಿಯನ್ನು ಪಡೆದು ಬಡವರ ಮಾಳಿಗೆ ಭಾಗ್ಯೋದಯ ನಾನು ಆಗದಿದ್ದರೆ ನಾನು ರೋಷ ಆವೇಶ ಹೊತ್ತ ಬಡವರ ರೋಷಾಗ್ತನೇ ಅಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಗುಡ್ ಬೈ. ರೋಷ ಛೇ ಭಾರಿ ಹಠವಾದಿ ರೋಷಾಗ್ನಿ. ನನ್ನ ಮಾತನಾಡುತ್ತಿರುವೆ ಪ್ರಶಾಂತ್. ನನ್ನ ಫ್ರೆಂಡ್ ಬಂದಿದ್ದ ನನ್ನ ಈಗಾಗ್ಲೇ ಹೋದ. ನೀವು ಇಷ್ಟೇ ಲೇಟ್ ಅಣ್ಣ? ಹಾಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ನೀನು ಊಟ ಮಾಡಿದೆಯೇನು? ಇಲ್ಲ ಅಣ್ಣ, ನೀನು ಬರೋವರೆಗೂ ಕಾಯ್ತಾ ಇದ್ದೆ. ಪ್ರಶಾಂತ್, ಎಂತ ಮನಸ್ಸು ನಿನ್ನದು. ನಾನು ನಿಜವಾಗಲೂ ನಿನ್ನಂತ ತಮ್ಮನನ್ನು ಪಡೆಯಬೇಕಾದ್ರೆ ಪುಣ್ಯ ಮಾಡಿದ್ದೇನೆ. ಅಣ್ಣ ತಮ್ಮಂದರಲ್ಲಿ ಅಂತ ಮಾತೇ ಕಣ್ಣ. ಚಿಕ್ಕವನಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡಿರುವ ನನಗೆ ಎಲ್ಲ ನೀನೇ ಅಲ್ಲವೇ ನನ್ನ? ಅಂದ ಮೇಲೆ ನಿನಗೋಸ್ಕರ ಕಾಯ್ದರಲ್ಲಿ ತಪ್ಪೇನು? ಈ ಮನೆಗೆ ಬೇಗ ಹತ್ತಿಗೆ ಬಂದರೆ ನನಗೆ ಕಾಯೋದು ತಪ್ಪುತ್ತದೆ, ಅಡಿಗೆ ಮಾಡೋದು ತಪ್ಪುತ್ತದೆ. ಪ್ರಶಾಂತ್, ನಿನಗೊಂದು ವಿಷಯ ಹೇಳುವುದೇ ಮರ್ತೆ. ಏನನ್ನ ಅದು? ನಾನಿವತ್ತು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ದೇವರ ಬದಲಾಗಿ ಪ್ರೇಮ ದೇವತೆಯ ದರ್ಶನವಾಯಿತು. ಅವಳೇ ನಿನ್ನ ಅತ್ತಿಗೆ ಅಂತ ತೀರ್ಮಾನಿಸಿ ಬಿಟ್ಟೆ. ಯಾರನ್ನ ಪ್ರೇಮ ದೇವತೆ? ಸತೀಶನ ತಂಗಿ ಪವಿತ್ರ. ಏನು ಸತೀಶನ ತಂಗಿ? ನನಗೀಗ ತುಂಬಾ ಆನಂದವಾಗಿದೆ ಅಣ್ಣ. ನಾನೇ ಸ್ವತಃ ಹೋಗಿ ಸತೀಶನಿಗೆ ಭೇಟಿಯಾಗಿ ಈ ಸಂಬಂಧವನ್ನು ಮುಗಿಸಿಕೊಂಡು ಬರ್ತೇನೆ. ಹೇ ಪ್ರಶಾಂತ್, ಈ ರಾತ್ರಿಯನ್ನು ಅನುಕೊಳ್ಳೋ, ಚೆನ್ನಾಗಿ ನಿದ್ದೆ ಮಾಡು. ಬೆಳಗಾದ ಮೇಲೆ ನೀನೇ ಹೋಗುವಂತೆ. ಅಣ್ಣ, ನನಗೀಗ ಬಂದಿರೋ ಸಂತೋಷಕ್ಕೆ ಈಗಲೇ ಹೋಗಿ ಬಿಡಲೇ ಅನಿಸುತ್ತದೆ. ಪ್ರಶಾಂತ್, ನಿಂದು ಒಂದು ಹುಡುಗಿ ಲವ್ ಮಾಡ್ತಾ ಇದೆಯಲ್ಲ, ಏನಾಯ್ತು? ಅದೆಲ್ಲ ಈಗಕ್ಕೆ ಹೋಗ್ಲಿ ಬಿಡಣ್ಣ. ಈಗ ಮದುವೆಗೆ ರೆಡಿ ಆದ್ರೆ ನಾನು ಒಪ್ಪೋದು. ಮೊದಲು ನಿನ್ನ ಮದುವೆ, ಆಮೇಲೆ ನನ್ನ ಮದುವೆ ವಿಚಾರ ಮಾಡಿದ್ರಾಯ್ತು. ನನ್ನ ಮದುವೆ ಆಗೋಳು ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ನನ್ನ ಹೆಂಡತಿ ನಿನ್ನ ಜೊತೆ ಸರಿಯಾಗಿ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ನನ್ನ ಮದುವೆಯನ್ನು ಬೇಡ, ಆದರೆ ಇಬ್ಬರು ಒಟ್ಟಿಗೆ ಆಗೋಣ. ಆಗಲಿ ಅಣ್ಣ, ನೀ ಹೇಳಿದ ಹಾಗೆ ಆಗಲಿ. ನನ್ನ ಒಂದು ತಮ್ಮ ನೀನು. ಎಷ್ಟೇ ಆದ್ರೂ ಪೊಲೀಸನ ತಮ್ಮ ಅಲ್ವೇ ನನ್ನ? ಹೊಟ್ಟೆ ತಾಳ ಹಾಕುತ್ತದೆ. ಮೊದಲು ಊಟ ಮಾಡೋಣ ಬಾ. ನಡಿ ಹಾಗಾದರೆ.